ಈಗ ನೌಕಾಪಡೆಯ ಪಿತಾಮಹ ಅಂದ್ರೆ ಕೆಲವು ಕ್ರೈಟೀರಿಯಾ ಇರಬೇಕಾಗತ್ತೆ. ಅಷ್ಟೊಂದು ಬೃಹತ್ ಆದಂತ ನೌಕಾಪಡೆಯನ್ನ ಸೃಷ್ಟಿ ಮಾಡಿದ ಭಾರತದ ಮೊಟ್ಟ ಮೊದಲಿಗ ಯಾರು ಅಂದ್ರೆ ನಮ್ಮ ಇಮ್ಮಡಿ ಪುಲಿಕೇಶಿ. ಈ ಒಂದು ವಿಶಾಖಪಟ್ಟಣಂನಲ್ಲಿ ಪುಲಿಕೇಶಿಗೆ ಗೌರವ ಸೂಚಕವಾಗಿ ಅವರ ಪುತ್ಥಳಿ ಕೂಡ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಪುಲಿಕೇಶಿನ ಬಂದು ಭಾರತದ ನೌಕಾಪಡೆಯ ಪಿತಾಮಹ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಪುಲಿಕೇಶಿ ಕಾಲದಲ್ಲಿ ಇಸ್ಲಾಂ ಧರ್ಮ ಶುರು ಆಗಿರೋದು, ಜೊತೆಗೆ ಅದೇ ಸಂದರ್ಭದಲ್ಲೇ ಇಸ್ಲಾಮಿಕ್ ಇನ್ವೇಷನ್ ಆಗಿರೋದು. ಮೊಟ್ಟ ಮೊದಲ ಇಸ್ಲಾಮಿಕ್ ಇನ್ವೇಷನ್ ಅನ್ನ ತಡೆದಿದ್ದು ಯಾರಾಗದೆ? ಹಾಗಾದ್ರೆ ಪುಲಿಕೇಶಿ ಏನು ಮೊದಲ ಹಿಂದೂ ಧರ್ಮ ರಕ್ಷಕ ಅಲ್ಲದೆ ಮತ್ತೇನೇನಾಗ್ತಾನೆ? ಈಗ ಶಿವಾಜಿ ಬಗ್ಗೆ ಇಷ್ಟೆಲ್ಲ ಮಾಡ್ತಿದಾರಲ್ಲ, ನಾನು ಇಷ್ಟು ದಾಖಲಾತಿ ನಿಮ್ಗೆ ಹೇಳಿದ್ದೀನಿ, ಇಷ್ಟು ಸಾಧನೆಗಳನ್ನ ಶಿವಾಜಿ ಮಾಡಿದಾರ. ನಿಜವಾಗ್ಲೂ ಈ ರಾಜಕಾರಣಿಗಳಲ್ಲಿ ಸ್ವಾರ್ಥ ಇಲ್ಲ ಅನ್ನಂಗಿದ್ರೆ ಪುಲಿಕೇಶಿಯ ಪ್ರತಿಮೆ ಇವತ್ತಿಗೆ ಇಡೀ ಭಾರತದಲ್ಲಿ ಇರ್ಬೇಕಾಯ್ತು. ಯಾಕೆಂದ್ರೆ ಭಾರತ ಉಳಿಸಿರೋದೇ ಪುಲಿಕೇಶಿ ತಾನೆ. ಇವಾಗ ಹೇಗೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ನ ವಿಶ್ವದ ದೊಡ್ಡಣ್ಣ ಅಂತಾರಲ್ಲ, ಪುಲಿಕೇಶಿ ಅವತ್ತಿಗೆ ಇಡೀ ವಿಶ್ವದ ದೊಡ್ಡಣ್ಣ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪರ್ಷಿಯಾ ದೇಶ ಕೊಲಾಪ್ಸ್ ಆಗ್ತಾ ಇರತ್ತಲ್ಲ. ಈಗಾಗಲೇ ನಾನು ಹೇಳಿದೆ 628ರಿಂದ 634ನೇ ಇಸ್ವಿಯ ಸುಮಾರಿಗೆ 6 ವರ್ಷದಲ್ಲಿ 12 ಜನ ಬಂದು ಬೇರೆ ಬೇರೆ ರಾಜರು ಬಂದು ಹೋಗ್ತಾರೆ ಅಂತ. ಅವಾಗೇನು ಅಂದರೆ ಈ ಒಂದು ಇಸ್ಲಾಮಿಕ್ ರಶುದ್ದೀನ್ ಖಲೀಫತ್ಗೂ ಸಸನಡ್ಗೂ 2 ಮೇಜರ್ ಯುದ್ಧಗಳು ನಡೆದಿದೆ ಅಲ್ಲಿ. ಒಂದು ಯುದ್ಧ ಬಂದು ದ ಬ್ಯಾಟಲ್ ಆಫ್ ಬ್ರಿಡ್ಜ್ ಅಂತ. ಈ ಬ್ಯಾಟಲ್ ಆಫ್ ಬ್ರಿಡ್ಜ್ ಅಂದರೆ ಇರಾಕ್ ದೇಶದಲ್ಲಿ ಪ್ರಮುಖವಾಗಿ 2 ನದಿಗಳು ಹರಿಯುತ್ತೆ. ಒಂದು ಯುಫ್ರೇಟಿಸು ಮತ್ತು ಇನ್ನೊಂದು ಟಿಗ್ರಿಸ್ ಅಂತ 2 ನದಿಗಳು. ಅದರಲ್ಲಿ ಯುಫ್ರೇಟಿಸ್ ನದಿಗೆ ಅಡ್ಡಲಾಗಿ ಕಟ್ಟಿರೋ ಒಂದು ಸೇತುವೆ ಮೇಲೆ ಒಂದು ಯುದ್ಧ ಆಗತ್ತಂತೆ. ಆ ಯುದ್ಧವನ್ನು ಇತಿಹಾಸಕಾರರು ಕರೆದಿರೋದು ದ ಬ್ಯಾಟಲ್ ಆಫ್ ಬ್ರಿಡ್ಜ್ ಅಂತ. ಈ ಬ್ಯಾಟಲ್ ಆಫ್ ಬ್ರಿಡ್ಜ್ನಲ್ಲಿ ಹಿಂದೆ ಸಸನಿಡ್ ಎಂಪೈರ್ ಅವರು ಈ ರಶುದ್ದೀನ್ ಅಂದರೆ ಮೊದಲ ಖಲೀಫತ್ ಸಾಮ್ರಾಜ್ಯಕ್ಕೆ ಸಾಕಷ್ಟು ಯುದ್ಧಗಳು ಹಿಂದೆ ಸೋತ್ಬಿಟ್ಟಿರ್ತಾರಂತೆ. ಮೊಟ್ಟ ಮೊದಲ ಬಾರಿಗೆ ರಶುದ್ದೀನ್ ಖಲೀಫತ್ ವಿರುದ್ಧ ಪರ್ಷಿಯನ್ಸ್ಗಳು ಈ ಯುದ್ಧದಲ್ಲಿ ಗೆಲ್ತಾರಂತೆ. ಅದಕ್ಕೆ ಕಾರಣ ಕೊಡ್ಬೇಕಂದಾಗ ಅವರೇ ಹೇಳ್ತಾರೆ ಏನಂದರೆ ಅವ್ರು ಗೆದ್ದಿದ್ದಕ್ಕೆ ಕಾರಣ ಗಜಪಡೆ ಅಂತೆ. ಇರಾಕ್ ಇರಾನ್ ನೆಲದಲ್ಲಿ ಸ್ವಾಭಾವಿಕವಾಗಿ ಅಲ್ಲಿ ಯಾವುದೇ ಒಂದು ಆನೆಗಳು ಸಿಗಲ್ಲ. ನಾವು 2 ಥರ ಅರ್ಥ ಮಾಡ್ಕೋಬೇಕು. ಒಂದು ಏಷ್ಯಾಟಿಕ್ ಎಲಿಫೆಂಟು, ಇನ್ನೊಂದು ಆಫ್ರಿಕನ್ ಎಲಿಫೆಂಟು. ಆಫ್ರಿಕನ್ ಎಲಿಫೆಂಟದು ಈ ಒಂದು ಬ್ಯಾಕ್ ಇರುತ್ತಲ್ಲ, ಅದು ಹಿಂಗಿರುತ್ತೆ ಆ್ಯಕ್ಚುಲಿ. ಅದ್ರ ಮೇಲೆ ನೀವು ಇದನ್ನು ಕಟ್ಟೋಕ್ಕಲ್ಲ, ಅಂಬಾರಿ ಎಲ್ಲ ನಾವು ಕಟ್ತೀವಲ್ಲ ಈಗ, ಆ ಥರ ಕಟ್ಟಿ ಮೇಲ್ಗಡೆ ಕುತ್ಕೊಳ್ಳೋಕ್ಕೆಲ್ಲ ನಾವು ಮಾಡೋಕ್ಕಾಗಲ್ಲ. ನಮ್ಮ ಏಷ್ಯಾಟಿಕ್ ಆನೆಗಳಲ್ಲಿ ಅದು ಸ್ವಲ್ಪ ಫ್ಲ್ಯಾಟ್ ಇರುತ್ತೆ. ಹಾಗಾಗಿ ಹಿಂದೆ ಯುದ್ಧಕ್ಕೆ ಅದನ್ನು ಬಳಸ್ಕೊತಾ ಇದ್ರು. ಮೇಲ್ಗಡೆ ಅದು ಫ್ಲ್ಯಾಟ್ ಇರೋ ಕಾರಣ ಇದನ್ನು ಕಟ್ತಿದ್ರಲ್ಲ, ಪಲ್ಲಕ್ಕಿ ಥರ ಕಟ್ಬಿಟ್ಟು ಒಳಗಡೆ ಕೂತ್ಕೊಂಡು ಯುದ್ಧಗಳನ್ನ ಮಾಡ್ತಿದ್ರು. ಅದು ನಮ್ಮಲ್ಲಿ ಸಾಧ್ಯತೆ ಇತ್ತು, ಆ ಭಾಗದಲ್ಲಿ ಇರಲಿಲ್ಲ. ಅಲ್ಲದೆ ಈಗಾಗಲೇ ನಾನು ಹೇಳಿದ್ದೀನಿ, ಕುಸ್ರಾಗೆ ಏನಂತ ಗಿಫ್ಟ್ ಕೊಟ್ಟಿದ್ದ? ಆನೆಯನ್ನು ಕೊಟ್ಟಿದ್ದ. ಕರೆಕ್ಟಾ? ಆನೆ ಕೊಟ್ಟಿದ್ದ ಹಿಂದೆನೆ ಪುಲಿಕೇಶಿ. ಅರ್ಥ ಏನು ಅಂದರೆ ಪುಲಿಕೇಶಿ ಆನೆ ಕೊಟ್ಟಿರೋದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತಲ್ಲ. ಈ ಕಾಳಗ ಏನು ನಡೆಯುತ್ತಲ್ಲ ಬ್ಯಾಟಲ್ ಆಫ್ ಬ್ರಿಡ್ಜ್ನಲ್ಲಿ, ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರ್ಷಿಯನ್ ದೇಶ ರಶುದ್ದೀನ ವಿರುದ್ಧ ಗೆದ್ದದ್ದು ಇದೇ ಯುದ್ಧದಲ್ಲಿ, ಅದು ಆನೆಗಳ ಸಹಾಯದಿಂದ. ಹಾಗಾಗಿ ನಾವು ಕ್ಲಿಯರಾಗಿ ಹೇಳ್ಬೋದು ಈ ಯುದ್ಧದಲ್ಲಿ ಪುಲಿಕೇಶಿ ನಮ್ಮ ಆರ್ಮಿನ ಅಲ್ಲಿ ಕಳಿಸಿದಾನೆ ಅಂತ. ಇಮ್ಯಾಜಿನ್ ಮಾಡಿ, 1400 ವರ್ಷಗಳ ಹಿಂದೆ ಇರಾಕ್ ದೇಶದಲ್ಲಿ ನಮ್ಮ ಗಜಪಡೆಗಳು ಹೋಗಿ ಯುದ್ಧ ಮಾಡಿದೆ. ನಮ್ಮ ಗಜಪಡೆಗಳು. ಅಂಥ ಭವ್ಯವಾದ ಇತಿಹಾಸ ಕನ್ನಡಿಗರದು. ಇದೇ ಸಂದರ್ಭ ನಾವು ನೋಡೋಕ್ಕೆ ಅಂತ ಶುರು ಮಾಡಿದ್ರೆ ಅವತ್ತಿಗೆ ಬಂದು ಇತಿಹಾಸಕಾರರು ದಾಖಲೆ ಏನು ಮಾಡ್ತಾರೆ ಅಂದರೆ ಅಬ್ರಹಾಮಿಕ್ ಮತ್ತು ನಾನ್ ಅಬ್ರಹಾಮಿಕ್ ವಾರ್ ಅಂತ ಕರೀತಾರೆ ಇದನ್ನು. ಏನಿದು ಅಬ್ರಹಾಮಿಕ್ಕು ನಾನ್ ಅಬ್ರಹಾಮಿಕ್ ಅಂದರೆ, ಈ ಅಬ್ರಹಾಮಿಕ್ ಧರ್ಮಗಳ ಬಗ್ಗೆ ನಾವು ಹೇಳೋದಾದರೆ ಅಬ್ರಹಾಮಿಂದ ಶುರುವಾದಂತಹ ಏಕದೇವ ಉಪಾಸನೆ ಅಂತ ನಾವೇನು ಮಾಡ್ತೀವಲ್ಲ ಅಂಥ ಧರ್ಮಗಳು ಅಂದರೆ ಇವತ್ತಿಗೆ ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು, ಮತ್ತು ಜುಡಾಯಿಸಮ್ ಇರ್ಬೋದು. ಜುಡಾಯಿಸಮ್ ಅಂದರೆ ಯಹೂದಿಗಳ ಧರ್ಮ ಇದೆಯಲ್ಲ, ಇದು ಒಂದು ದೇವರನ್ನ ಮಾತ್ರ ನಂಬುವಂಥ ಧರ್ಮಗಳು. ಕರೆಕ್ಟಾ? ಆ ಧರ್ಮಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಂದು ಜೊರಾಸ್ಟ್ರಿಯನ್ನು ಮತ್ತು ಹಿಂದೂ ಧರ್ಮವನ್ನು ನಾನ್ ಅಬ್ರಹಾಮಿಕ್ ಧರ್ಮಗಳು ಅಂತ ಹೇಳ್ತಾರೆ. ಈ ಅಬೂಬಕರೇ ದಾಖಲೆ ಮಾಡಿದ್ದಾನೆ ಏನಂತ ಅಂದರೆ, ಇವರು ಇಸ್ಲಾಂ ವಿರುದ್ಧವಾಗಿ ನಾನ್ ಅಬ್ರಾಹ್ಮಿಕ್ ಶಕ್ತಿಗಳು ಒಂದಾಗಿದೆ ಅಂತ ಕೂಡ ಬಳಸ್ಬಿಟ್ಟಿದ್ದಾರೆ. ಅದು ಯಾವ್ದ್ಯಾವುದು ಅಂದರೆ, ಒಂದು ಜೊರಾಸ್ಟ್ರಿಯನ್ ಧರ್ಮ ಪಾಲಿಸ್ತಿದ್ದಂತಹ ಈ ಒಂದು ಸಸನಿಡ್ ಎಂಪೈರು, ನಮ್ಮ ಪುಲಿಕೇಶಿ, ಇನ್ನೊಂದಿಗೆ ಇವತ್ತಿಗೆ ಬಹ್ರೇನ್ ಮತ್ತು ಕುವೈತ್ ಕೂಡುವ ಜಾಗ ಒಂದಿದೆ. ಬಹ್ರೇನ್ ಮತ್ತು ಕುವೈತ್ ಕೂಡುವ ಜಾಗ, ಅದನ್ನು ಅಲ್ ಖತಾ ಅಂತ ಕರೀತಾರೆ. ಆ ಸ್ಥಳದಲ್ಲಿ ಇಮ್ಮಡಿ ಪುಲಿಕೇಶಿ ಬಂದು ತನ್ನ ನೌಕಾನೆಲೆಯನ್ನು ಕೂಡ ಹೊಂದಿದ್ದಂತೆ. ಇವತ್ತಿಗೆ ನರೇಂದ್ರ ಮೋದಿಯವರು ಬಂದು ಇರಾನ್ನಲ್ಲಿ ನೌಕಾನೆಲೆ ಸ್ಥಾಪಿಸಿದ್ರಲ್ಲ, ಅದು ಏನು ಹೊಸದಲ್ಲ. ನಾವು 1400 ವರ್ಷಗಳ ಹಿಂದೆ ಕನ್ನಡಿಗರು ಆ ಥರ ನೌಕಾನೆಲೆನ ಹೊಂದಿದ್ವಿ. ಇದೇ ದಾಖಲಾತಿ ಅದಕ್ಕೆ. ಅಲ್ಕತಾ ಅನ್ನುವ ಸ್ಥಳದಲ್ಲಿ, ಹೌದು, ಆ ಒಂದು ಸ್ಥಳದಲ್ಲಿ ಏನಕ್ಕೆ ಅಂದರೆ ಈಗ 3000 ಕಿಲೋಮೀಟ್ರು ಪ್ರತಿ ಸಲ ಹೋಗಿ ಬರೋಕ್ಕಾಗಲ್ವಲ್ಲ ನಾವು, ತುಂಬ ದೂರ. ಕರೆಕ್ಟ್ ಅಲ್ಲ? ಇವತ್ತು ಕರೆ ಮೋಟಾರ್ ಬೋಟ್ ಇದೆ, ನಾವು ಸ್ವಲ್ಪ ಬೇಗ ಹೋಗ್ಬೋದು. ಹಿಂದೆ ಆದರೆ ಗಾಳಿಯನ್ನು ಆಧರಿಸಿ ನಾವು ಹೋಗ್ಬೇಕಾಯ್ತು ಸಮುದ್ರ ಮಾರ್ಗದಲ್ಲಿ. ಕರೆಕ್ಟ್ ಅಲ್ಲ? ಹಾಗಾಗಿ ಪುಲಿಕೇಶಿ ಕ್ಲವರ್ ಆಗಿ ಏನು ಮಾಡಿದ್ದಾನೆ ಅಂದರೆ, ಇವತ್ತು ಅಲ್ಕತಾ ಅನ್ನೋದು ಕುವೈತ್ ಮತ್ತು ಬಹ್ರೇನ್ ಇವೆಲ್ಲ ಕೂಡುವಂಥ ಜಾಗ ಏನಿದೆಯಲ್ಲ, ಆ ಸ್ಥಳದಲ್ಲಿ ಹೋಗ್ಬಿಟ್ಟು ಪರ್ಮನೆಂಟಾಗಿ ಒಂದು ನೌಕಾನೆಲೆ ಮಾಡಿಬಿಟ್ಟಿದ್ದಂತೆ. ಸೊ ಹಾಗಾಗಿ ಪ್ರತಿ ಸಲ ಇಲ್ಲಿಂದ ಕಳಿಸೋ ನೆಸಿಟಿ ಇಲ್ಲ. ಏನಾದ್ರು ಯುದ್ಧಗಳಾದರೆ ಇಲ್ಲಿಂದನೇ ಹ್ಯಾಂಡಲ್ ಮಾಡ್ತಿರಂತೆ ಪ್ರತಿಯೊಂದು.
ಅವರೇ ಹ್ಯಾಂಡಲ್ ಮಾಡ್ತಾರೆ. ಆ ಥರ ಒಂದು ಸಿಸ್ಟಮ್ನ ತಂದ್ಬಿಟ್ಟಿದ್ದಂತೆ ಪುಲಕೇಶಿ. ಸೊ ಹಾಗಾಗಿ ನೌಕಾನೆಲೆ ಅಲ್ಲೊಂದು ನೌಕಾನೆಲೆಯನ್ನು ಸ್ಥಾಪಿಸಿದ್ರ ಬಗ್ಗೆ ಕೂಡ ಇದೇ ಒಂದು ರಶೀದ್ ಖಲೀಫತ್ ಅವರು ಕೂಡ ದಾಖಲೆ ಕೂಡ ಮಾಡಿದ್ದಾರೆ. ಅನ್ಫಾರ್ಚುನೇಟ್ ಆಗಿ ಏನಾಗುತ್ತೆ ಅಂದ್ರೆ 634-35 ಇಸ್ವಿನಲ್ಲಿ ಪರ್ಷಿಯಾ ದೇಶ ಇನ್ನೊಂದು ಯುದ್ಧದಲ್ಲಿ ಸೋತ್ಬಿಡುತ್ತೆ ಇವ್ರ ವಿರುದ್ಧ, ರಶೀದಿನ ವಿರುದ್ಧ. ಆ ಯುದ್ಧ ಯಾವುದು ಅಂದ್ರೆ ಬ್ಯಾಟಲ್ ಆಫ್ ಕುದಿಶಿಯಾ ಅಂತ. ಈ ಯುದ್ಧದಲ್ಲಿ ಅವ್ರು ಸೋತಾಗ 1,00,000 ಜನರ ಸೈನಿಕರನ್ನ ಕಳ್ಕೊಂಡ್ಬಿಡ್ತಾರಂತೆ. 1,00,000 ಜನ ಸೈನಿಕರನ್ನ ಕಳ್ಕೊಂತಾರಂತಾನೆ, ಮೇಜರ್ ಡಿಫೀಟ್ ಆಗ್ಬಿಡುತ್ತಾಗ. ಆ ಸೈನ್ಯದಲ್ಲಿ ಯಾವಾಗ 1,00,000 ಜನನ ಕಳ್ಕೊಂಡ್ಬಿಡ್ತಾರೆ ಇವರು ಪರ್ಷಿಯನ್ ದೇಶದವರು, ಇನ್ನು ಕಂಪ್ಲೀಟ್ ಆಗಿ ಅವ್ರು ಯಾರು ಇಲ್ವಲ್ಲ. ಈಗ ಪುಲಕೇಶಿ ಅಕಸ್ಮಾತ್ ಏನಾದ್ರು ಯುದ್ಧ ಮಾಡ್ಬೇಕಂದ್ರೆ ನಮಗೆ ಅಸೋಸಿಯೇಟ್ ಆಗಿ ಯಾರಾದ್ರು ಅಲ್ಲಿ ಇತ್ತು ಅಂದರೆ ಅವ್ರನ್ನ ಬಳಸ್ಕೊಂಡು ನಾವು ಯುದ್ಧಗಳನ್ನ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಕರೆಕ್ಟಾ? ಇವ್ರು ಸಂಪೂರ್ಣವಾಗಿ ಸೋತಿರೋ ಕಾರಣ ಆ ಯುದ್ಧ ಅಲ್ಲಿಗೆ ನಿಂತೋಗತ್ತಂತೆ. ಈ ಒಂದು ಘಟನೆಗಳ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಈ ರಶೀದಿನ್ ಅವ್ರಿಗೆ ಈಗಾಗಲೇ ತುಂಬಾ ಸೋಲ್ಗಳನ್ನ ತೋರಿಸ್ಬಿಟ್ಟಿದ್ನಲ್ಲ ಪುಲಕೇಶಿ. ನಿರಂತರವಾಗಿ ಈ ನಹರ್ ಪ್ರದೇಶದ ಮೇಲೆ ಯುದ್ಧಗಳನ್ನ ಮಾಡಿ 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 ತೋರಿಸಿದ್ನಲ್ಲ, ಇವ್ರಿಗೆ ಒಂದು ಇದಾಗತ್ತಂತ ಏನಂದರೆ ನೋಡೋಣ ಭಾರತದ ಮೇಲೆ ಹೋಗಿ ಯುದ್ಧ ಮಾಡ್ಬೋಣ ಅಂತ. 636 ಇಸ್ವಿಯ ಸುಮಾರಿಗೆ ಭಾರತದ ಮೇಲೆ ಡೈರೆಕ್ಟಾಗಿ ದಾಳಿ ಮಾಡಬೇಕು ಅಂದ್ಬಿಟ್ಟು ರಶೀದ್ದೀನ್ ಖಲೀಫತ್ತರು ಭಾರತದಲ್ಲಿ 2 ಸ್ಥಳಗಳ ಮೇಲೆ ದಾಳಿ ಮಾಡ್ತಾರೆ. ಯಾವುದಪ್ಪ ಅದು ಅಂದರೆ, ಒಂದು ಮಹಾರಾಷ್ಟ್ರದ ಥಾಣೆ ಬಂದರು, ಮತ್ತೊಂದು ಗುಜರಾತಿನ ಬರೋಚ್ ಬಂದರಿನ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿ ಮಾಡಿದ್ದು ನೌಕಾ ಯುದ್ಧ. ಆಕ್ಚುಲಿ ಅವ್ರು ಮಾಡಿದ್ದು ಲ್ಯಾಂಡ್ ಮೇಲೆ ಬಂದಿರೋರು ನೌಕಾ ಯುದ್ಧ. ಸೊ ಭಾರತದ ಮೇಲೆ ಆದಂತಹ ಮೊದಲ ಇಸ್ಲಾಮಿಕ್ ಅತಿಕ್ರಮಣ ಆಗಿರೋದು ಇದೇ ಅಲ್ಲ, ಭಾರತದ ಮೇಲೆ ಆದಂತಹ ಮೊದಲ ಇಸ್ಲಾಮಿಕ್ ದಾಳಿ ಆಗಿರೋದು ಇದೇ ಸಂದರ್ಭದಲ್ಲಿ, 636 ಇಸ್ವಿ ಸಂದರ್ಭದಲ್ಲಿ. ಆ ಯುದ್ಧದಲ್ಲೂ ಕೂಡ ಪುಲಕೇಶಿ ಅವ್ರನ್ನ ಹೊಡೆದೋಡಿಸ್ತಾನಂತೆ ಇಲ್ಲಿಂದ. ಯಶಸ್ವಿ ಆಗಲ್ಲ. ಹಾಗಾಗಿ ಭಾರತ ಉಳ್ಕೊಂಡಿರೋದು. ಇವತ್ತಿಗೂ ಭಾರತ ಏನಾದ್ರು ಉಳಿದಿದ್ದಾರೆ ಅಂದರೆ ಅದಕ್ಕೆ ಮೇಜರ್ ಕಾರಣನೇ ನಮ್ಮ ಪುಲಕೇಶಿ. ಅಲ್ಲದೆ ಇದೇ ಸ್ಥಳದಲ್ಲಿ ನಾವು ಇಮ್ಮಡಿ ಪುಲಕೇಶಿನ ಇತ್ತೀಚಿನ ವರ್ಷಗಳಲ್ಲಿ ನಾವು ನೌಕಾಪಡೆಯ ಪಿತಾಮಹ ಅಂತ ಹೇಳ್ತಾ ಇದೀವಿ. ಕರೆಕ್ಟ್ ಅಲ್ಲ? ಅದು ಯಾಕೆ ಹೇಳ್ತಾ ಇದೀವಿ ಅನ್ನೋದನ್ನು ನಮಗೆ ಎಲ್ಲರಿಗೂ ಅರ್ಥ ಆಗಬೇಕು. ಅದಕ್ಕೆ ಕಾರಣ ಏನು ಅಂದರೆ, ಈಗ ನೌಕಾಪಡೆಯ ಪಿತಾಮಹ ಅಂದರೆ ಕೆಲವು ಕ್ರೈಟೀರಿಯಾ ಇರಬೇಕಾಗತ್ತೆ. ಕರೆಕ್ಟಾ? ಮೊದಲಿಗ ಫಸ್ಟ್ ತಾನೆ ಪಿತಾಮಹ ಅಂದರೆ ಮೊದಲಿಗ ಅಲ್ವಾ? ಆಮೇಲಿಂದ ಒಂದು ನಾರ್ಮಲಿ ಯಾವುದೇ ಒಂದು ವಾರು ಒಂದು ಅಫೆನ್ಸಿವ್ ಆಗಿರುತ್ತೆ, ಒಂದು ಡಿಫೆನ್ಸಿವ್ ಆಗಿರುತ್ತೆ. ಕರೆಕ್ಟಾ? ಕರೆಕ್ಟ್. ಪುಲಕೇಶಿ 3 ಕ್ಯಾಟಗರಿನಲ್ಲೂ ಬರುತ್ತೆ. ಹೆಂಗೆ ಅಂದರೆ, ಅತಿ ಹಳೆಯ ಮೊದಲನೇದು ಅಂದರೆ 100 ಹಡಗುಗಳನ್ನು ಹೊಂದಿದ್ದಂತಹ, ನಾವು ಈ ಕೂತ್ಕೊಂಡಿದ್ದೀವಲ್ಲ ಈ ಒಂದು ಮೇಗುತ್ತಿ ಜಿನಾಲಯದಲ್ಲಿರೋ ಶಾಸನದಲ್ಲೇ ಗಾರಾಪುರಿಯನ್ನು ವಶಕ್ಕೆ ತಗೋಬೇಕಂದಾಗ 100 ಹಡಗುಗಳನ್ನ ಕಳಿಸಿದ್ದೆ ಅಂತ ಪುಲಕೇಶಿದು ಶಾಸನದಲ್ಲೇ ದಾಖಲಾತಿಯಾಗಿದೆ. ಅಂದರೆ ಅಷ್ಟೊಂದು ಬೃಹತ್ತಾದಂಥ ನೌಕಾ ಪಡೆಯನ್ನು ಸೃಷ್ಟಿ ಮಾಡಿದ ಭಾರತದ ಮೊಟ್ಟ ಮೊದಲಿಗ ಯಾರು ಅಂದರೆ ನಮ್ಮ ಇಮ್ಮಡಿ ಪುಲಕೇಶಿ. ಒಂದು. ಎರಡನೇದು, ಈಗಾಗಲೇ ನಾನು ಹೇಳಿದೆ, ಇರಾಕ್ ಭಾಗದಲ್ಲಿ ನಿರಂತರವಾಗಿ ಹೋಗಿ ನೌಕಾ ಯುದ್ಧಗಳನ್ನ ಮಾಡಿದ್ದ ಅಂತ. ಇರಾಕ್ ನೆಲದಲ್ಲಿ ನೌಕಾ ಯುದ್ಧವನ್ನು ನಿರಂತರವಾಗಿ ಮಾಡಿದ್ದ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಅದು ಬೇರೆ ದೇಶಕ್ಕೆ ಹೋಗಿ ಮಾಡಿರೋ ಯುದ್ಧ. ಇನ್ನೊಂದು ಬೇರೆ, ಈಗ ರಶೀದ್ದೀನ್ ಖಲೀಫತ್ ಅವರು ನಮ್ಮ ನೆಲಕ್ಕೆ ಬಂದ್ರಲ್ಲ, ನಮ್ಮ ಒಂದು ಕರಾವಳಿಗಳಿಗೆ ಬಂದು ಯುದ್ಧ ಮಾಡಿದಾಗ ಅದನ್ನು ಕೂಡ ನೌಕಾ ಯುದ್ಧನ ಮಾಡಿ ಸೋಲ್ಸಿರೋದು ಕೂಡ ನಮ್ಮದೇ ಪುಲಕೇಶಿ. ಇಷ್ಟು 3 ಕ್ರೈಟೀರಿಯಾನ ಇಡೀ ದೇಶದಲ್ಲಿ ಯಾವುದೇ ಒಂದು ರಾಜ ಹೊಂದಿಲ್ಲ. ಹಾಗಾಗಿ ಭಾರತದ ನೌಕಾಪಡೆಯ ಪಿತಾಮಹ ಯಾರು ಅಂದರೆ ಅದು ನಮ್ಮ ಇಮ್ಮಡಿ ಪುಲಕೇಶಿ. ಅಲ್ಲದೆ ವಿದೇಶ ನೆಲದಲ್ಲಿ ಆನೆಗಳನ್ನ ತೊಗೊಂಡೋಗಿ ಯುದ್ಧ ಮಾಡೋದು ಅನ್ನೋದು ಸುಲಭ ಅಲ್ಲ. ಅಂದರೆ ಪುಲಕೇಶಿಯ ವರ್ಚಸ್ಸು ಇಡೀ ಏಷ್ಯಾ ಮೇಲೆ ಇತ್ತು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಈ ವಿಶಾಖಪಟ್ಟಣಂನಲ್ಲಿರುವಂತಹ ನೌಕಾದಳದ ಒಂದು ಕಚೇರಿಯಲ್ಲಿ ಅದನ್ನು ಮೂರ್ತಿ ಇಟ್ಟಿದ್ದಾರೆ ಅಂತಾರಲ್ಲ, ಅದು ಹೇಗೆ? ಹೌದು. ಈ ರಿಸರ್ಚ್ಗಳೆಲ್ಲ ಆ್ಯಕ್ಚುಲಿ ಆಗಿದೆ ಹೇಗೆ ಅಂದರೆ, ಈಗೊಂದು 3 ವರ್ಷಗಳ ಹಿಂದೆ ಒಂದು ಪುಸ್ತಕ ಬಿಡುಗಡೆ ಆಗತ್ತೆ. ಯಾವುದಪ್ಪ ಅಂದರೆ ಅದು ಭಾರತ್ಸ್ ಮಿಲಿಟರಿ ಕಾನ್ಕ್ವೆಸ್ಟ್ ಇನ್ ಫಾರಿನ್ ಲ್ಯಾಂಡ್ಸ್ ಅಂತ. ಭಾರತ್ಸ್ ಮಿಲಿಟರಿ ಕಾನ್ಕ್ವೆಸ್ಟ್ ಇನ್ ಫಾರಿನ್ ಲ್ಯಾಂಡ್ಸ್ ಅಂತ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ. ಕರೆಕ್ಟ್, ವೆಂಕಟರಂಗರಾಜನ್ ಅವ್ರ ಪುಸ್ತಕ. ಆ ಪುಸ್ತಕದಲ್ಲಿ ಇವರು ಪ್ರತಿಯೊಂದು ದಾಖಲೆಗಳನ್ನ ತೆಗೆದಿದ್ದಾರೆ. ಅಂದರೆ ತಬ್ರಿ ಏನೇನು ಬರೆದಿದ್ದಾನೆ ಅದನ್ನೆಲ್ಲ ದಾಖಲೆಯನ್ನು ತಗೊಂಡು ಆ ಒಂದು ಪುಸ್ತಕದಲ್ಲಿ ಪುಲಕೇಶಿದ ಚರಿತ್ರೆಯನ್ನು ಕಟ್ಟಿದ್ದಾರೆ. ಅಲ್ಲಿ ಇದೆಲ್ಲ ಪ್ರತಿಯೊಂದು ಉಲ್ಲೇಖ ಆಗಿದೆ. ಈ ಒಂದು ವಿಶಾಖಪಟ್ಟಣಂನಲ್ಲಿ ಪುಲಕೇಶಿಗೆ ಗೌರವ ಸೂಚಕವಾಗಿ ಅವರ ಪುತ್ಥಳಿ ಕೂಡ ಅಲ್ಲಿ ಇಟ್ಟಿದ್ದಾರೆ. ಅಂದರೆ ಪುಲಕೇಶಿನ ಬಂದು ಭಾರತದ ನೌಕಾಪಡೆಯ ಪಿತಾಮಹ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಇವತ್ತಿನ ಒಕ್ಕೂಟ ವ್ಯವಸ್ಥೆನಲ್ಲಿನೇ ಅಷ್ಟು ದೂರಕ್ಕೆ ಹೋಗಿ ಯಾವುದೂ ಯುದ್ಧ ಮಾಡೋಕ್ಕಾಗಿಲ್ಲ. ಅಂಥ ಸಂದರ್ಭದಲ್ಲಿ ಸುಮಾರು 1400 ವರ್ಷಗಳ ಹಿಂದೆನೇ ಪರ್ಷಿಯಾ ದೇಶದಲ್ಲಿ ಹೋಗಿ ಯುದ್ಧ ಮಾಡೋದು ಅನ್ನೋದು ಅದು ಸಾಧಾರಣ ಸಾಧನೆ ಅಲ್ಲ, ತುಂಬ ದೊಡ್ಡ ಸಾಧನೆ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಭಾರತೀಯರು ಪುಲಕೇಶಿಯನ್ನು ಸಂಭ್ರಮಿಸಬೇಕು, ನಮ್ಮ ನಾಯಕ ಅಂತ ಒಪ್ಕೋಬೇಕು ಆ್ಯಕ್ಚುಲಿ. ಯಾಕೆಂದರೆ ಇಂಥ ಅದ್ಭುತವಾದ ಸಾಧನೆ ಭಾರತದ ಯಾವುದೇ ರೂಲರ್ಸ್ಗಳು ಮಾಡಿಲ್ಲ. ಅಲ್ಲದೆ ಇನ್ನೊಂದು, ನಾವು ಪುಲಕೇಶಿ ಬಗ್ಗೆ ಮಾತಾಡಬೇಕಂದಾಗ ಪುಲಕೇಶಿನ ಪ್ರಥಮ ಹಿಂದೂ ಧರ್ಮ ರಕ್ಷಕ ಅಥವಾ ಮೊದಲ ಹಿಂದೂ ಧರ್ಮ ರಕ್ಷಕ ಅಂತಲೇ ಹೇಳಬೇಕಾಗತ್ತೆ. ಕಾರಣ ಏನು ಅಂದರೆ, ಇಸ್ಲಾಂ ಫೌಂಡ್ ಆಗಿದೆ ಯಾವಾಗ? ಯಾರ ಕಾಲದಲ್ಲಿ? ಪುಲಕೇಶಿ ಕಾಲದಲ್ಲಿ. ಕರೆಕ್ಟಾ?
ಪುಲಕೇಶಿ ಕಾಲದಲ್ಲಿ ಇಸ್ಲಾಂ ಧರ್ಮ ಶುರುವಾಗಿರೋದು. ಜೊತೆಗೆ ಅದೇ ಸಂದರ್ಭದಲ್ಲಿ ಇಸ್ಲಾಮಿಕ್ ಇನ್ವೇಷನ್ ಇಂಡಿಯಾ ಮೇಲೆ ಆಗಿರೋದು. ಅದೇ ಸಂದರ್ಭದಲ್ಲೇ ಇಸ್ಲಾಮಿಕ್ ಇನ್ವೇಷನ್ ಆಗಿರೋದು. ಮೊಟ್ಟ ಮೊದಲ ಇಸ್ಲಾಮಿಕ್ ಇನ್ವೇಷನನ್ನು ತಡೆದಿದ್ದು ಯಾರಾಗದೆ? ಪುಲಕೇಶಿ. ಹಾಗಾದರೆ ಪುಲಕೇಶಿ ಏನು ಮೊದಲ ಹಿಂದೂ ಧರ್ಮ ರಕ್ಷಕ ಅಲ್ಲದೆ ಮತ್ತೇನೇನಾಗ್ತಾನೆ? ಭಾರತದ ಮೊದಲ ಹಿಂದೂ ಧರ್ಮ ರಕ್ಷಕ ಬಂದು ನಮ್ಮ ಇಮ್ಮಡಿ ಪುಲಕೇಶಿ, ಬೇರೆ ಇನ್ಯಾರೂ ಅಲ್ಲ. ಇವತ್ತೇನಾದರೂ ಈ ದೇಶ ಉಳಿದಿದೆ, ಈ ದೇಶದ ಧರ್ಮಗಳು ಉಳಿದಿದೆ, ಈ ದೇಶದ ಸಂಸ್ಕೃತಿ ಉಳಿದಿದೆ, ಈ ದೇಶದ ಭಾಷೆಗಳು ಉಳಿದಿದೆ ಅಂದರೆ ಇದಕ್ಕೆಲ್ಲ ಕಾರಣ ಅವತ್ತು ಪುಲಕೇಶಿ ಮಾಡಿದಂಥ ಆ ಯುದ್ಧ. ಇವತ್ತಿಗೆ ಹಾಗಾಗಿ ಹೇಳೋದು, ಪ್ರತಿಯೊಬ್ಬ ಭಾರತೀಯರು ಪುಲಕೇಶಿಯನ್ನು ಸ್ಮರಿಸ್ಕೊಳ್ಳೇಬೇಕು, ನೆನಪು ಮಾಡ್ಕೊಳ್ಳೇಬೇಕು. ಇಂಥ ವಿಷಯಗಳಿಗೆ ಪ್ರತಿಯೊಬ್ಬರೂ ಮನೆಗಳಲ್ಲಿರ್ಬೋದು ಅಥವಾ ಕಚೇರಿಗಳಿರ್ಬೋದು, ಅವರ ವೆಹಿಕಲ್ಗಳಲ್ಲಿರ್ಬೋದು, ಪುಲಕೇಶಿದ ಒಂದು ಚಿತ್ರಣ ಇಟ್ಕೋಬೇಕು. ಯಾಕೆಂದರೆ ಪುಲಕೇಶಿ ನಮ್ಮ ಅಸ್ತಿತ್ವದ ಗುರುತು, ನಮ್ಮ ಸಾಧನೆಯ ಗುರುತು. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಬಂದು ಪುಲಕೇಶಿಯ ಒಂದು ಚಿತ್ರವನ್ನು ಮನೆಯಲ್ಲಿ ಇಟ್ಕೊಳ್ಳೋದು, ಕಚೇರಿಯಲ್ಲಿ ಇಟ್ಕೊಳ್ಳೋದು ಅಥವಾ ಗಾಡಿಗಳಿಗೆ ಹಾಕೊಳ್ಳೋದು, ಇಂಥವನ್ನೆಲ್ಲ ಆದಷ್ಟು ಕನ್ನಡಿಗರು ಮಾಡಬೇಕು. ಆ ಮೂಲಕ ಬಂದು ಪುಲಕೇಶಿ ಬಗ್ಗೆ ಸಾಕಷ್ಟು ಒಂದು ಪ್ರಚಾರನ ನಾವು ಮಾಡ್ಬೋದು. ಕರ್ನಾಟಕದ ಅನೇಕ ಊರುಗಳಲ್ಲಿ ಪುಲಕೇಶಿ ಸ್ಟ್ಯಾಚ್ಯೂನ ಇಲ್ಲ, ಬೇರೆ ಪಕ್ಕದ ರಾಜ್ಯದವ್ರು ಸ್ಟ್ಯಾಚ್ಯೂನ ಇಡ್ತಾವ್ರೆ. ಈ ರಾಜಕೀಯ ವ್ಯಕ್ತಿಗಳು ನಮ್ಮನ್ನ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಸುಳ್ಳಿನ ಇತಿಹಾಸವನ್ನ, ರಾಜಕೀಯವಾಗಿ ಪ್ರೇರಿತವಾದ ಇತಿಹಾಸವನ್ನ ಹೇಳಿ ಜನರನ್ನ ಮಂಗ ಮಾಡ್ತಿದ್ದಾರೆ. ಈಗ ಶಿವಾಜಿ ಬಗ್ಗೆ ಇಷ್ಟೆಲ್ಲ ಮಾಡ್ತಿದಾರಲ್ಲ, ನಾನು ಇಷ್ಟು ದಾಖಲಾತಿ ನಿಮಗೆ ಹೇಳಿದ್ದೀನಿ, ಇಷ್ಟು ಸಾಧನೆಗಳನ್ನ ಶಿವಾಜಿ ಮಾಡಿದಾರ? ಅಥವಾ ಶಿವಾಜಿಯವ್ರ ಬಗ್ಗೆ ನನಗೆ ಯಾವುದೂ ಇದಿಲ್ಲ ಅಂದರೆ ನಾನೇನು ಅವ್ರನ್ನ ಹೇಟ್ ಮಾಡಲ್ಲ. ಅವರು ಮರಾಠ ಜನಕ್ಕೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಮಾಡಲಿ, ಅವ್ರಿಗೆ ಸಿಗ್ಬೇಕಾದ ಗೌರವ ಕೊಡಲಿ, ಅದ್ರ ಬಗ್ಗೆ ಇಲ್ಲ. ಆದರೆ ಮೆರೆಸ್ತಿದಾರಲ್ಲ, ಮೆರೆಸೋಕ್ಕಿಂತ ಮುಂಚೆ ಈಗ ಪುಲಕೇಶಿ ತಡೆದಂಥ ಈ ಒಂದು ದಾಳಿ ಇರ್ಬೋದು. ಇರೋ ನಂತರ ಬಂದು 739ನೇ ಇಸ್ವಿನಲ್ಲಿ ಪುಲಕೇಶಿಯ ಮೊಮ್ಮಗನ ಮಗ ಆಗಿದ್ದಂಥ 2ನೇ ವಿಕ್ರಮಾದಿತ್ಯ ಇದೇ ಒಂದು ನವಸಾರಿ ಅನ್ನೋ ಸ್ಥಳದಲ್ಲಿ, ಯಾವುದೋ ಗುಜರಾತಿನ ನವಸಾರಿ ಅನ್ನೋ ಸ್ಥಳದಲ್ಲಿ ಅವತ್ತಿನ ಕಾಲದ ಪ್ರಪಂಚದ ಅತಿ ದೊಡ್ಡ ಸಾಮ್ರಾಜ್ಯ ಆಗಿದ್ದಂತಹ ಉಮಯ್ಯದ್ ಖಲೀಫಾ ಸಾಮ್ರಾಜ್ಯವನ್ನೇ ಸೋಲಿಸ್ತಾನೆ. ಅಕಸ್ಮಾತ್ ಪುಲಕೇಶಿ ಈ ಒಂದು ಯುದ್ಧದಲ್ಲಿ 636ನೇ ಇಸ್ವಿನಲ್ಲಿ ನಡೆದ ತಾನೇ ಮತ್ತು ಬರೋಚ್ ಬಂದರಿನ ಈ ಯುದ್ಧದಲ್ಲಿ ಸೋತಿದ್ರೆ ಯಾವತ್ತೋ ಭಾರತ ಹೊರಟೋಗಿರೋದು. ಅಂದರೆ ಇವತ್ತಿನ ನಾನು ನೋಡೋ ರೀತಿ ಭಾರತ ಇರ್ತಾ ಇರಲ್ಲ. ಅದರ ನಂತರ 739ರಲ್ಲಿ 2ನೇ ವಿಕ್ರಮಾದಿತ್ಯನೂ ಸೋಲಿಸಿದ್ದಾರೆ ಅಲ್ವಾ. ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಸೋಲಿಸಿರೋವಂಥದ್ದು, ಅದೇನು ಸಣ್ಣ ಸಾಮ್ರಾಜ್ಯ ಅಲ್ಲ. ಈ ಒಂದು ಉಮಯ್ಯದ್ ಖಲೀಫಾ ಸಾಮ್ರಾಜ್ಯ ನಾವು ನೋಡಿದ್ರೆ ಪಾಕಿಸ್ತಾನದಿಂದ ಸ್ಪೇನ್ವರೆಗೂ ಹರಡ್ಬಿಟ್ಟಿರತ್ತದು. ಅಷ್ಟು ದೊಡ್ಡ ಸಾಮ್ರಾಜ್ಯ. ಸಮಕಾಲೀನ ಇತಿಹಾಸದಲ್ಲಿ ನೋಡಿದ್ರೆ, ಈಗಲೂ ನೀವು ವಿಕಿಪೀಡಿಯಾನಲ್ಲಿ ನೋಡಿ, ದ ಲಾರ್ಜೆಸ್ಟ್ ಎಂಪೈರ್ಸ್ ಇನ್ ದ ವರ್ಲ್ಡ್ ಅಂತ ಕೊಟ್ಟರೆ ಅದು ಇವತ್ತಿಗೆ 7ನೇದು ಒಂದು ತೋರಿಸುತ್ತೆ ಆ ಲಿಸ್ಟಲ್ಲಿ. ಅವತ್ತಿನ ಕಾಲ ಇದೆಯಲ್ಲ, 8ನೇ ಶತಮಾನದ ಕಾಲ, ಅವತ್ತಿಗೆ ಅದು ಇಡೀ ಪ್ರಪಂಚದ ದೊಡ್ಡ ಸಾಮ್ರಾಜ್ಯ ಅದು. ಅಂಥ ದೊಡ್ಡ ಸಾಮ್ರಾಜ್ಯವನ್ನು ಎದುರಾಕೊಂಡು ನಾವು ಭಾರತವನ್ನು ಉಳಿಸಿದೀವಿ ಕನ್ನಡಿಗರು. ಅರ್ಥ ಆಗ್ತಿದೆಯಲ್ಲ? ಇಲ್ಲ, ಇಡೀ ಭಾರತ ಉಳಿದಿದೆ ಇವತ್ತಿಗೆ. ಅದಕ್ಕೆ ಕನ್ನಡಿಗರ ಕೊಡುಗೆ ಇರೋದು. ಇದರ ನಂತರ ಬಂದು ಅದೇ ಇಸ್ಲಾಮಿಕ್ ಇನ್ವೇಷನ್ದು ನಾವೇನಾದ್ರು ಸ್ಟೋರಿ ನೋಡೋದಾದರೆ, ಮೊಹಮ್ಮದ್ ಗೋರಿ ಏನು ಯುದ್ಧ ಮಾಡ್ತಾನಲ್ಲ, ಇದು ಗುಜರಾತ್ ಮತ್ತು ರಾಜಸ್ಥಾನದ ಭಾಗವನ್ನು, ಅದನ್ನು ಅನ್ಹಿಲವಾಡ ಅಂತ ಕರೀತಾರೆ. ಆ ಪ್ರದೇಶದಲ್ಲಿ ಆದಂಥ ಯುದ್ಧವನ್ನು ನಮ್ಮ ಒಬ್ಬಳು ಕನ್ನಡತಿ, ನಾಯಕಿ ದೇವಿ ಅನ್ನೋ ಒಬ್ಬಳು ಕನ್ನಡತಿ, ಕದಂಬರ ರಾಣಿಯವಳು ಆ್ಯಕ್ಚುಲಿ, ಅಂದರೆ ಕದಂಬ ಮನೆತನದಲ್ಲಿ ಹುಟ್ಟಿ ಸೋಲಂಕಿಗಳು ಅಥವಾ ಗುಜರಾತಿನ ಚಾಲುಕ್ಯರು ಅಂತ ನಾವು ಯಾರನ್ನ ಕರೀತಾರಲ್ಲ, ಅವ್ರಿಗೆ ಮದುವೆ ಆಗಿದ್ದಂತಹ ನಮ್ಮ ನಾಯಕಿ ದೇವಿ ಈ ಒಂದು ಇಸ್ಲಾಮಿಕ್ ಇನ್ವೇಷನ್ನ ಹಿಮ್ಮೆಟ್ಟಿಸಿರುವಂಥದ್ದು. ಅದರ ನಂತರ ನೀವು ನೋಡೋಕ್ಕಾದ್ರೆ ನಮ್ಮ ಗಂಡುಗಲಿ ಕುಮಾರರಾಮ ಇರ್ಬೋದು, ನಮ್ಮ 3ನೇ ವೀರಬಲ್ಲಾಳ ಇರ್ಬೋದು, ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗಿದೆ ಇಸ್ಲಾಮಿಕ್ ಇನ್ವೇಷನ್ನ ತಡಿಬೇಕು ಅಂತ. ಕರೆಕ್ಟಾ? ನಮ್ಮ ಕನ್ನಡಿಗರ ಒಂದು ಚರಿತ್ರೆ ಇದೆಯಲ್ಲ, ಅದು ಇಸ್ಲಾಮಿಕ್ ಇನ್ವೇಷನ್ನ ತಡೆಯೋದ್ರಲ್ಲಿ ನಮ್ಮ ಚರಿತ್ರೆ ಸಾವಿರಾರು ವರ್ಷಗಳ ಕಾಲದ್ದು. ಅದೇನು 1-2 ಇದು ದಶಕಗಳದಲ್ಲ, ಸಾವಿರಾರು ವರ್ಷಗಳ ಕಾಲ. ಹಾಗಾಗಿ ನೀವು ಒಂದು ಸಾವಿರಾರು ವರ್ಷಗಳ ಕಾಲ ತಡೆದಿರೋದನ್ನು ಬಿಟ್ಬಿಟ್ಟು ಕೆಲವೊಂದು 5-10 ವರ್ಷಗಳದ್ದು ನಡೆದಿದೆಯಲ್ಲ ಯುದ್ಧಗಳನ್ನು, ಅದನ್ನು ಹೈಲೈಟ್ ಮಾಡೋದನ್ನು ರಾಜಕಾರಣಿಗಳು ಮೊದಲು ಬಿಡಬೇಕು. ಆ್ಯಕ್ಚುಲಿ ಲೆಕ್ಕ ನೋಡಿದ್ರೆ ನಿಜವಾಗ್ಲೂ ಈ ರಾಜಕಾರಣಿಗಳಲ್ಲಿ ಸ್ವಾರ್ಥ ಇಲ್ಲ ಅನ್ನಂಗಿದ್ರೆ, ನಿಜವಾಗ್ಲೂ ಭಾರತದ ಇತಿಹಾಸಕ್ಕೆ ಇವರು ನಿಜವಾಗ್ಲೂ ಗೌರವ ಕೊಡ್ತಾರೆ ಅನ್ನೋದೇ ಆಗಿದ್ರೆ, ಪುಲಕೇಶಿಯ ಪ್ರತಿಮೆ ಇವತ್ತಿಗೆ ಇಡೀ ಭಾರತದಲ್ಲಿ ಇರಬೇಕಾಯ್ತು. ಯಾಕೆಂದರೆ ಭಾರತ ಉಳಿಸಿರೋದೇ ಪುಲಕೇಶಿ ತಾನೆ. ಇಷ್ಟು ಮಾಹಿತಿ ಇದೆ. ನೀವು ಭಾರತ್ ಮಿಲಿಟರಿ ಕಾನ್ಫೆಸ್ಟ್ ಇನ್ ಫಾರಿನ್ ಲ್ಯಾಂಡ್ಸ್ ಬುಕ್ಕನ್ನು ಓದಿದ್ರೆ ಅದರಲ್ಲಿ ಎಲ್ಲ ಮಾಹಿತಿ ನಿಮ್ಗೆ ಸಿಗುತ್ತೆ. ಅಲ್ಲದೆ ನಾನು ಈಗಾಗಲೇ ಹೇಳಿದೆ, ಕರ್ನಾಟಕ ಸಂಕ್ಷಿಪ್ತ ಇತಿಹಾಸದಲ್ಲಿ 1 ಲೈನಲ್ಲಿ ಡಾಕ್ಯುಮೆಂಟ್ ಆಗಿದೆ. ಮತ್ತು ಪ್ರಸಾರಂಗದವರು ಪಬ್ಲಿಷ್ ಮಾಡಿರುವಂತಹ ಕರ್ನಾಟಕ ಚರಿತ್ರೆ ವಾಲ್ಯೂಮ್ 2ನಲ್ಲಿ ಪುಲಕೇಶಿ ಬಗ್ಗೆ ಬರೀಬೇಕಂದಾಗೂ ಇದು ದಾಖಲಾತಿಯಾಗಿದೆ. ಸೊ ಇವೆಲ್ಲವೂ ದಾಖಲಾತಿ. ಇದಲ್ಲದೆ ಪುಲಕೇಶಿ ಒಂದು ನೌಕಾಪಡೆಯ ಪಿತಾಮಹನೂ ಹೌದು, ಪುಲಕೇಶಿ ಭಾರತದ ಮೊದಲ ಹಿಂದೂ ಧರ್ಮ ರಕ್ಷಕನೂ ಹೌದು. ಪುಲಕೇಶಿ ಅವತ್ತಿಗೆ ಇಡೀ ವಿಶ್ವದ ದೊಡ್ಡಣ್ಣ. ಇವಾಗ ಹೇಗೆ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ನ ವಿಶ್ವದ ದೊಡ್ಡಣ್ಣ ಅಂತಾರಲ್ಲ, ಹಾಗೆ ಪುಲಕೇಶಿ ಅವತ್ತಿನ ಕಾಲಕ್ಕೆ ಇಡೀ ವಿಶ್ವದ ದೊಡ್ಡಣ್ಣ ಕೂಡ. ಹೇಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವತ್ತಿಗೆ ಪ್ರಪಂಚದ ಇತಿಹಾಸದಲ್ಲಿ ನಾವು ನೋಡೋದಾದರೆ 5 ಮಹಾನ್ ಶಕ್ತಿಗಳಿರುತ್ತೆ.
ಪುಲಕೇಶಿ ಇದ್ದ ಕಾಲದಲ್ಲಿ. ಸೂಪರ್ ಪವರ್. ಹಾಂ, ಆ 5 ಸೂಪರ್ ಪವರ್ಸಲ್ಲಿ ಮೊದಲನೇ ಪವರ್ ಹಿಮ್ಸೆಲ್ಫ್ ಅಂದರೆ ಪುಲಕೇಶಿನೇ. ಎರಡನೇ ಸೂಪರ್ ಪವರು ಯಾರು? ಹರ್ಷವರ್ಧನ. ಪುಲಕೇಶಿ ಹರ್ಷವರ್ಧನನ ಸೋಲಿಸ್ತಾ ತಾನೆ. ಈ ಕಡೆ ಇನ್ನೂ 3 ಸೂಪರ್ ಪವರ್ ಇತ್ತು. ಒಂದು ಬೈಜಾಂಟಿನ್ ಸಾಮ್ರಾಜ್ಯ, ಇನ್ನೊಂದು ಸಸನಿಡ್ ಸಾಮ್ರಾಜ್ಯ, ಇನ್ನೊಂದು ರಶುದ್ದೀನ್ ಸಾಮ್ರಾಜ್ಯ. ಬೈಜಾಂಟಿನ್ ಸಾಮ್ರಾಜ್ಯ ಅಂದರೆ ರೋಮ್ ಸಾಮ್ರಾಜ್ಯ, ಸಸನಿಡ್ ಸಾಮ್ರಾಜ್ಯ ಅಂದರೆ ಪರ್ಷಿಯನ್ ಸಾಮ್ರಾಜ್ಯ, ರಶುದ್ದೀನ್ ಖಲೀಫತ್ ಸಾಮ್ರಾಜ್ಯ ಅಂದರೆ ಅದು ಇಸ್ಲಾಮಿಕ್ ಸಾಮ್ರಾಜ್ಯ. ಕರೆಕ್ಟಾ? ಪುಲಕೇಶಿ ಯುದ್ಧ ಮಾಡಿ ಸೋಲಿಸಿದ್ರಲ್ಲಿ ರಶುದ್ದೀನ್ ಖಲೀಫತ್ನು ಸೋಲಿಸಿದ್ದಾನೆ, ಸಸನಿಡ್ನು ಸೋಲಿಸಿದ್ದಾನೆ. ಪುಲಕೇಶಿ ಅಲ್ಲದೆ ಪ್ರಪಂಚದ 4 ಶಕ್ತಿಗಳಲ್ಲಿ 3 ಶಕ್ತಿಯನ್ನು ಪುಲಕೇಶಿ ಸೋಲಿಸಿದ್ದಾನೆ ಅಂದಾಗ ಪುಲಕೇಶಿ ವಿಶ್ವದ ನಾಯಕ. ಅವನು ಆ್ಯಕ್ಚುಲಿ ಪುಲಕೇಶಿ ಇಡೀ ವಿಶ್ವದ ನಾಯಕ. ಕನ್ನಡಿಗರು ತುಂಬ ಅಭಿಮಾನ ಪಡ್ಕೋಬೇಕು. ಇಂಥ ಒಂದು ಭವ್ಯ ಚರಿತ್ರೆ ಇದೆ ನಮಗೆ, ಇಷ್ಟೊಂದು ಸಾಧನೆಯನ್ನು ನಮ್ಮ ಪುಲಕೇಶಿ ಮಾಡಿದ್ದಾನೆ ಅಂತ. ಹಾಗಾಗಿ ಎಷ್ಟು ಸಂಭ್ರಮಿಸಬೇಕು ನಾವು ಪ್ರತಿಯೊಬ್ಬರು ಕನ್ನಡಿಗರು ಅಂದರೆ, ಇತ್ತೀಚೆಗೆ ಕನಕಪುರ ರಸ್ತೆಯಲ್ಲಿ ಗುಹಾಂತರ ರೆಸಾರ್ಟ್ ಅಂತ ಏನಿದೆಯಲ್ಲ, ಅದರ ಮಾಲೀಕರಾಗಿದ್ದಂಥ ರಮೇಶ್ ಅವರು ರಾಮನಗರದಲ್ಲಿ ಶಿಲಾಂಧ್ರ ಅನ್ನೋ ಒಂದು ರೆಸಾರ್ಟ್ನಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿಯ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ರು. ಹಾಗೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ನಾನು ಪ್ರತಿಯೊಬ್ಬ ನಾಗರಿಕರಿಗೂ ನಾನು ಏನು ಕೋರ್ಕೋತೀನಿ ಅಂದರೆ, ನಿಮ್ಮ ಊರುಗಳಲ್ಲಿ ನೀವೇ ಒಂದು ತಂಡವನ್ನು ರಚಿಸ್ಕೊಳ್ಳಿ. ಏನಾದ್ರು ಮಾಡಿ ದುಡ್ಡು ಕಾಸನ್ನ ಹೊಂದಿಸ್ಕೊಂಡು ನಿಮ್ಮ ಊರುಗಳಲ್ಲಿ ಆದಷ್ಟು ಕಡೆ ಪುಲಕೇಶಿ ಪುತ್ಥಳಿಗಳನ್ನು ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ 32 ವರ್ಷಗಳ ಕಾಲ ಅವ್ರು ಆಡಳಿತ ಮಾಡ್ತಾರೆ. ಅವ್ರ ಹಿಂದೆ ಯಾವಾಗ ಹುಟ್ಟಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೂ ಮಾಹಿತಿ ಇಲ್ಲ. ಹಾಗಾಗಿ ಅವ್ರು ಏನಾದ್ರು ತೀರ್ಕೊಂಡಿದ್ರೆ ಮೋಸ್ಟ್ಲಿ ಒಂದು 55-60 ಆ ಒಂದು ವಯಸ್ಸಿನ ಇದರ ಸಂದರ್ಭದಲ್ಲಿ ತೀರ್ಕೊಂಡಿರ್ಬೋದು. ಅದರಲ್ಲೂ ಕೂಡ ನಾವು ಮತ್ತೊಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು. ಏನಂದರೆ, ಪುಲಕೇಶಿ ಕೊನೆ ಹಂತದ ದಿನಗಳು ಏನಾಗಿದ್ವು ಅನ್ನೋದು ನಾವು ನೋಡಬೇಕು. ಯಾಕೆಂದರೆ ಈಗ ನಮ್ಮ ಬಾದಾಮಿಯ ಒಂದು ಕೋಟೆನಲ್ಲಿ ಬಂದು ಒಂದು ಶಾಸನ ಇದೆ, ಅದನ್ನು ಹಾಕ್ಸಿರೋದು ನರಸಿಂಹವರ್ಮ. ಯಾರಪ್ಪ ಈ ನರಸಿಂಹವರ್ಮ ಅಂದರೆ, ಪುಲಕೇಶಿ ಬಂದು ಈಗಾಗಲೇ ನಾನು ಹೇಳ್ದಂಗೆ ಕಾಂಚಿ ಮೇಲೆ ಏನು ದಾಳಿ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಕಾಂಚಿನಲ್ಲಿ ಪಲ್ಲವರು ಬಂದು ಕೋಟೆಯ ಹಿಂದೆ ಹಡಗಿ ಕೂತಿದ್ರು ಅಂತ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ರಾಜ ಯಾರು ಅಂದರೆ ಮಹೇಂದ್ರ ವರ್ಮ. ಈ ಮಹೇಂದ್ರ ವರ್ಮ ಈ ಸೋಲಿನಿಂದ ತುಂಬ ಅವಮಾನ ಆಗಿ ಕೊನೆಗೆ ತೀರ್ಕೋತಾನೆ. ಆ ಒಂದು ಅವಮಾನದ ಪ್ರತೀಕವಾಗಿ ಏನಂದರೆ ನರಸಿಂಹವರ್ಮ ಬಂದು ಇವ್ರ ಮೇಲೆ ಸೇಡು ತಿರುಗಿಸ್ಕೋಬೇಕು ಅಂತ ಬರ್ತಾರೆ. ಯಾರ ಮೇಲೆ? ಇಮ್ಮಡಿ ಪುಲಕೇಶಿ ಮೇಲೆ. ಸೊ 642ನೇ ಸುಮಾರಿಗೆ ಪುಲಕೇಶಿಯ ಒಂದು ರಾಜ್ಯದಲ್ಲಿ ಆಗ್ತಿದ್ದಂಥ ಒಂದು ಸಮಸ್ಯೆ ಅಂದರೆ, ಆಡಳಿತಕ್ಕೋಸ್ಕರ ತನ್ನ ಮಕ್ಕಳು ತಂದೆಯ ವಿರುದ್ಧ ತಿರುಗಿ ಬಿದ್ದಿರೋ ಒಂದು ಸಂದರ್ಭದಲ್ಲಿ ಈ ಮಕ್ಕಳೇ ಒಂದು ವಾದದ ಪ್ರಕಾರ ಬಂದು ಈ ಮಕ್ಕಳು ಬಂದು ಪಲ್ಲವರ ಜೊತೆ ಕೂಡ ಕೈ ಜೋಡಿಸಿರೋ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಪುಲಕೇಶಿ ಅಸುನಿಗಿರೋ ಸಾಧ್ಯತೆಯೂ ಇದೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು, ಆ ಶಾಸನದಲ್ಲಿ ಯಾವುದೇ ಒಂದು ಕಾರಣಕ್ಕೂ ನರಸಿಂಹವರ್ಮ ಪುಲಕೇಶಿನ ಹಿಡ್ದೆ ಕೊಂದೆ ಅಂತ ನಾವು ಶಾಸನ ಹಾಕ್ಸಿಲ್ಲ. ಆದರೆ ಬಾದಾಮಿಯನ್ನು ಗೆತ್ಕೊಂಡಿದ್ದೀವಿ ಅಂತ ಶಾಸನ ಹಾಕೊಂಡಿದ್ದಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಪುಲಕೇಶಿಗೆ ಇದ್ದಂಥ ಬಿರುದು ಯಾವುದು? ಪರಮೇಶ್ವರ ಅಂತ ಹೇಳಿದೆ. ಆ ಪರಮೇಶ್ವರನ ದಾಖಲೆ ಮಾಡಬೇಕಂದಾಗ ಪುಲಕೇಶಿ ಶಾಸನ ಇರ್ಬೋದು, ಪುಲಕೇಶಿ ನಂತರ ಬಂದಂಥ ಶಾಸನಗಳೆಲ್ಲದರಲ್ಲೂ ಏನಂತ ಬಳಸಿದ್ದಾರೆ? ಶ್ರೀ ಹರ್ಷವರ್ಧನ ಉತ್ತರ ಪತೇಶ್ವರ ಶ್ರೀ ಹರ್ಷವರ್ಧನ ಪರಾಜಯೋಪಲಬ್ಧ ಪರಮೇಶ್ವರ ಅಂತ ಬಳಸಿದ್ದಾರೆ. ಕರೆಕ್ಟ್ ಅಲ್ಲ? ಅಂದರೆ ಹರ್ಷವರ್ಧನನ ಸೋಲಿಸಿದನ ಇವರು ಹೇಳ್ಕೊಂಡಿದ್ದಾರೆ, ಮುಂದಿನ ತಲೆಮಾರವರು ಹೇಳ್ಕೊಂಡಿದ್ದಾರೆ. ಯಾಕೆಂದರೆ ಅದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಪುಲಕೇಶಿ ಜೀವನದಲ್ಲಿ ಆಗಿರೋದು. ಪಲ್ಲವರು ಅಪ್ಪಿತಪ್ಪಿ ಏನಾದ್ರು ಪುಲಕೇಶಿನ ಹಿಡಿದಿದ್ದು, ಸೆರೆ ಹಿಡಿದು ಅಥವಾ ಕೊಂದೇನಾರು ಆಗಿದ್ರೆ ಅವರು ಕೂಡ ಅವ್ರು ಇಡೀ ಲೀನಿಯೇಜ್ನಲ್ಲಿ ಹೇಳ್ಕೊಂಡ್ಬಿಡೋರು, ಪುಲಕೇಶಿನ ಸಾಧಿಸಿದೆ. ಯಾಕೆಂದರೆ ಅದು ಅವರು ಇಡೀ ಜೀವನದಲ್ಲಿ ಮಾಡಿದಂಥ ದೊಡ್ಡ ಸಾಧನೆ ಆಗಿರೋದು. ಯಾಕೆಂದರೆ ಭಾರತದ ಎಲ್ಲ ರಾಜ್ಯಗಳನ್ನ ಸೋಲಿಸಿರೋ ವ್ಯಕ್ತಿ, ವಿಶ್ವಮಟ್ಟದಲ್ಲಿ ವರ್ಚಸ್ನ ಹೊಂದಿದಂಥ ವ್ಯಕ್ತಿ, ವಿಶ್ವಮಟ್ಟದಲ್ಲಿ ಹೋಗಿ ಯುದ್ಧಗಳನ್ನ ಮಾಡಿರೋಂಥ ವ್ಯಕ್ತಿನ ಪಲ್ಲವರ ಅಪ್ಪಿತಪ್ಪಿ ಹಿಡಿದು ಸೆರೆ ಹಿಡಿದು ಅಪ್ಪಿತಪ್ಪಿ ಏನಾದ್ರು ಕೊಂದಿದ್ರೆ ಅದು ಅವರ ಜೀವಮಾನದ ಸಾಧನೆ ಆಗಬೇಕಿತ್ತು. ಅದನ್ನು ಅವರು ಸಂಭ್ರಮಿಸಿ ಶಾಸನಗಳಲ್ಲಿ ಹಾಕ್ಸ್ಬೇಕಿತ್ತು. ಅವ್ರು ಅದನ್ನೇ ಹಾಕ್ಸಿಲ್ಲ ಅನ್ನೋದನ್ನು ನೋಡಿದ್ರೆ ಪುಲಕೇಶಿಯ ಕೊನೆ ದಿನಗಳು ಇದು ಬೇರೆ ರೀತಿಯೇ ಆಗಿರೋ ಸಾಧ್ಯತೆ ಇದೆ. ಈ ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.